Once again, good morning, everyone. Welcome to the next video. This video contains the 6th session of 3rd unit and in total 25th session of the modern business law. In this video, we will discuss about the duties and rights of bailor. In the earlier video, we have discussed about the contract of bailment, then the parties, the bailor and bailee, then essentials of the bailment and types of the bailment. In this video, we will discuss the duties and rights of bailor. So, ನಿಮಗೆ ಈಗಾಗಲೇ ಗೊತ್ತದ bailor ಅಂದರೆ ಯಾರ್ರಿ? Is the person who deliver the goods for some purpose to another person, who is called bailee. Is it right? ಯಾರು ತನ್ನಗೆ ಸಂಬಂಧಪಟ್ಟಂಥ ಗೂಡ್ಸನ್ನು ಇನ್ನೊಬ್ಬರಿಗೆ ಒಂದು ಉದ್ದೇಶವಾಗಿ ಕೊಟ್ಟಿರ್ತಾನೋ ಆ ವ್ಯಕ್ತಿಗೆ ನಾವು ಅಂತೀವಿ ಬೇಲರ್ ಅಂತ ಹೇಳ್ತೀವಿ. ಅವನ ಡ್ಯೂಟೀಸ್ ಏನು ಮತ್ತು ಅವನ ರೈಟ್ಸ್ ಏನು ಈ ಒಂದು ಕಾಂಟ್ರಾಕ್ಟದೊಳಗೆ ಅನ್ನೋದನ್ನು ನಾವು ಇವತ್ತು ಈ ವಿಡಿಯೋದೊಳಗೆ ನೋಡೋಣ ರೀ. ಓಕೆ, ಫಸ್ಟ್ ಡ್ಯೂಟೀಸ್ ನೋಡೋಣ ರೀ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಆಫ್ ದಿ ಬೇಲರ್ ಈಸ್ he has to disclose all the known facts, defaults in the goods. ಅವನೇನೊಂದು ಡೆಲಿವರಿ ಮಾಡ್ತಾ ಗೂಡ್ಸನ್ನು ಆ ಗೂಡ್ಸ್ದಾಗ ಅವ್ನಿಗೆ ಗೊತ್ತಿದ್ದ ಮಟ್ಟಿಗೆ ಏನು ಡಿಫೆಕ್ಟ್ಸ್ ಇದಾವಲ್ಲ ಆ ಡಿಫೆಕ್ಟ್ಸನ್ನು ಅಥವಾ ಫಾಲ್ಟ್ಸನ್ನು ಅವನು ಬೇಲಿಗೆ ಹೇಳಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಎತ್ತುಗಳು ನಿಮ್ಮ ರಿಲೇಟಿವ್ಸ್ ಕೊಡತ್ತೀರಿ, ಅದರೊಂದೊಂದು ಎತ್ತು ಭಾಳ ಇರಕ್ಳಿತ್ತು ಅಂದರೆ ಅದನ್ನು ನೀವು ಹೇಳಬೇಕಾಗ್ತದೆ. ನೋಡಪ್ಪ ಇಂಥ ಎತ್ತು ಹಿಂಗೈತಿ, ಅದ್ರ ಮುಂದೆ ನೀವು ಹೋಗ್ಬೇಡ್ರತ್ತೆ. ಸೊ ಇಟ್ ಈಸ್ ದ ಡ್ಯೂಟಿ. ಸಪೋಸ್ ನಿಮ್ಮ ಫ್ರೆಂಡಿಗೆ ಒಂದು ಬೈಕ್ ಕೊಡತ್ತೀರಿ, ಬೈಕ್ ಬಿಡ ನಿಮ್ಮ ಫ್ರೆಂಡ್ ಒಂದು ಸ್ವಲ್ಪ ಕೆಲಸ ಇತ್ತು ಕೊಡಪ್ಪ ಅಂತಂದಾಗ ನೀ ಆ ಬೈಕ್ದಾಗ ಏನು ಡಿಫಾಲ್ಟ್ಸ್ ಅದ ಅದನ್ನು ಹೇಳ್ಬೇಕಾಗ್ತದೆ. ನೋಡಪ್ಪ ಸರಿಯಾಗಿ ಬ್ರೇಕ್ ಆಗ್ತದಿಲ್ಲ ಅಂತ ಹೇಳಬೇಕಾಗ್ತದೆ. ಇಟ್ ಮೀನ್ಸ್ ದ್ಯಾಟ್ ಇಟ್ ಈಸ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ದಿ ಬೇಲರ್. ಹಿ ಹ್ಯಾಸ್ ಟು ಡಿಸ್ಕ್ಲೋಸ್ all the known faults in the goods bailed. ಆ ಬೇಲಿಗೆ ನೀವು ಅದನ್ನು ಹೇಳಬೇಕಾಗ್ತದೆ. ಇಫ್ ಹಿ ಫೇಲ್ಸ್ ಟು ಡು ಸೋ, ಸಪೋಸ್ ನೀವು ಏನೋ ಡಿಸ್ಕ್ಲೋಸ್ ನಿಮ್ಗೆ ಗೊತ್ತಿದ್ದು ಫ್ಯಾಕ್ಟ್ಸ್ ಅಥವಾ ಡಿಫಾಲ್ಟನ್ನು ನೀವು ಹೇಳಿಲ್ಲ ಅಂತಂದರೆ ದೆನ್ ಹಿ ಈಸ್ ಲಯಬಲ್ ಟು ಪೇ ಸಚ್ ಡ್ಯಾಮೇಜಸ್ ಟು ದ ಬೇಲಿ ಫ್ರಮ್ ಸಚ್ ಫಾಲ್ಟ್. ಸೊ ಅದರಿಂದ ಅವ್ನಿಗೆ ಏನರ ತೊಂದರೆ ಆಯಿತು, ಅವ್ನಿಗೆ ಏನರ ಲಾಸ್ ಆಯ್ತಂದ್ರೆ ಆ ಲಾಸನ್ನು ನೀವು ಭರಪಾಯಿ ಮಾಡಿಕೊಡ್ಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಹಿರಿಯರು ನೋಡ್ರಿ, ಯಾವುದೋ ಒಂದು ಎತ್ತುಗಳು ಕೊಡ್ಬೇಕಾದ್ರೆ ಏನು ಹೇಳ್ತೀರಿ, ಭಾಳ ಇರ್ಕಳೈತಪ್ಪ ನೋಡಿ ಅದನ್ನು ಜಪಾನ್ ಮಾಡ್ರಿ ಅಂತ ಹೇಳ್ತಿದ್ರು. ಅಥವಾ ನೀವು ನಿಮ್ಮ ಫ್ರೆಂಡಿಗೆ ಬೈಕ್ ಕೊಡ್ಬೇಕಾದ್ರೆ ಹೇಳ್ತೀರಿ, ನೀವು ಬ್ರೇಕ್ ಸರಿ ಹತ್ತೋದಿಲ್ಲ ಅಂತೇಳಿ ಹೇಳ್ತೀರಿ, ಅಥವಾ ಏನಿಲ್ಲ ಅಂತ ಹೇಳ್ತೀರಿ. ಸೊ ಇವೆಲ್ಲ ನಾವು ಗೊತ್ತಿದ್ದಂಥ ಫಾಲ್ಟ್ಸನ್ನು ಬೇಲಿಗೆ ನಾವು ಹೇಳಬೇಕಾಗ್ತದೆ. ದೆನ್ ಸೆಕೆಂಡ್ ಡ್ಯೂಟಿ ಆಫ್ ದಿ ಬೇಲರ್ ಈಸ್ ಡ್ಯೂಟಿ ಟು ರೀಪೇ ದ ನೆಸಸರಿ ಎಕ್ಸ್ಪೆನ್ಸಸ್ in case of gratuitous bailment. Gratuitous bailment ಅಂದರೆ ಏನು ರೀ? ಡೆಲಿವರಿಂಗ್ ದ ಗೂಡ್ಸ್ ಟು ದಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ವಿದೌಟ್ ಎನಿ ಕನ್ಸಿಡ್ರೇಷನ್. ಯಾವುದೇ ಕನ್ಸಿಡ್ರೇಷನ್ ತೊಗೊಳ್ದನ ನಾವು ಗೂಡ್ಸನ್ನು ಇನ್ನೊಬ್ರಿಗೆ ಕೊಟ್ಟಿರ್ತೀವಿ ನೋಡ್ರಿ, ಆವಾಗ ನಾವು ಏನಂತೀವಿ ಗ್ರಾಟ್ಯುಟಿಯಸ್ ಬೇಲ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಈ ಬೇಲರ್ ಡ್ಯೂಟಿ ಏನಪ್ಪ ಅಂತಂದರೆ, ಈ ಒಂದು ಬೇಲ್ಮೆಂಟ್ದೊಳಗೆ ಹಿ ಹ್ಯಾಸ್ ಟು ರೀಪೇ ದ ನೆಸಸರಿ ಎಕ್ಸ್ಪೆನ್ಸಸ್. It is the duty of the bailor to repay all the necessary expenses of bailment to the bailee in case of gratuitous bailment. For example, if a horse is bailed without any reward ಅಂದರೆ ಏನು really consideration, ಯಾವುದೇ ಕನ್ಸಿಡರೇಷನ್ ಇಲ್ಲದ ನಿಮ್ಮ ಕುದುರೆ ನೀವು ಕೊಟ್ಟಿದ್ದೀರಿ ಅಂದರೆ ಫಾರ್ ಸೇಫ್ ಕಸ್ಟಡಿ, ನೀವು ಎಲ್ಲೇ ಊರಿಗೆ ಹೋಗೋದ್ರಿ, ಊರಿಗೆ ಹೋಗೋ ಮುಂದೆ ಕುದುರೆ ಮನ್ಯಾಗ ಬಿಟ್ಟು ಹೋಗೋದೇನಪ್ಪ ಅಂದ್ರೆ ಅದನ್ನು ನೀವು ಬೇರೆದವ್ರಿಗೆ ಅಂದರೆ ನಿಮ್ಮ ರಿಲೇಟಿವ್ಸ್ಗೆ ಅಥವಾ ನಿಮ್ಮ ನೇಬರ್ಸ್ಗೆ ಅವ್ರ ಕೈಯಾಗ ಹ್ಯಾಂಡ್ ಓವರ್ ಮಾಡಿ ಹೋಗಿರ್ತೀರಿ. ಇಸ್ ಇಟ್? ಸೊ ಹ್ಯಾಂಡ್ ಓವರ್ ಈಸ್ ಇಟ್ ಸೆಲ್ಫ್ ಈಸ್ ಅ ಬೇಲ್ಮೆಂಟ್, ಕ್ಲಿಯರ್, ವಿದೌಟ್ ಎನಿ ಕನ್ಸಿಡ್ರೇಷನ್. ಆವಾಗ ದ ಬೇಲರ್ ಹ್ಯಾಸ್ ಟು ರೀಇಂಬರ್ಸ್ ದ ಬೇಲಿ ಫಾರ್ ಯೂಶುವಲ್ ಫೀಡಿಂಗ್ ಎಕ್ಸ್ಪೆನ್ಸಸ್ ಫಾರ್ ದ ಹಾರ್ಸ್ ಆ್ಯಂಡ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇಫ್ ಎನಿ. ಸಪೋಸ್ ನಿಮ್ಮ ಕುದುರೆ ಅವ್ರ ಕೈಯಾಗ ಏನು ಕೊಟ್ಟೋಗಿರ್ತಿರಲ್ಲ, ಅವ್ರ ಕುದುರೆಗೆ ಏನು ದಿನ ಅವ್ರಿಗೆ ಏನು ಅದಕ್ಕೆ ಊಟ ಹಾಕ್ತಿದ್ರು, ಅದ್ರದ್ದು ಖರ್ಚು
ಪ್ಲಸ್ ಅದಕ್ಕೆ ಏನಾರ ಮೆಡಿಕಲ್ ಎಕ್ಸ್ಪೆನ್ಸಸ್ ಮಾಡಿದ್ರಿ ಅಂದ್ರೆ ಅದ್ರ ಖರ್ಚ ನೀವು ಕೊಡಬೇಕಾಗ್ತದೆ. ಬಿಕಾಸ್ ನೀವು ಕುದುರೆ ಅದಕ್ಕೆ ಕೊಟ್ಟಿರಿ ಫಾರ್ ಸೇಫ್ ಕಸ್ಟಡಿ ಸಲ ಕೊಟ್ಟಿರಿ. ಸೊ ಹಿಂಗಾಗಿ ವಾಟ್ ಎವರ್ ದ ಬೇಲಿ ಇನ್ಕರ್ಡ್ ದ ಎಕ್ಸ್ಪೆನ್ಸಸ್ ಟು ದಿ ಸೇಫ್ ಗಾರ್ಡ್ ಆಫ್ ದಟ್ ಪರ್ಟಿಕ್ಯುಲರ್ ಹಾರ್ಸ್, ದ ಬೇಲರ್ ಹ್ಯಾಸ್ ಟು ರೀಪೇ ಇಟ್. ಅದನ್ನು ರೀಪೇ ಮಾಡಬೇಕಾಗ್ತದೆ. ಇದು ಯಾವ್ರಿ ನಾನ್ ಗ್ರ್ಯಾಚುಯಸ್ ಬೇಲ್ಮೆಂಟ್ದೊಳಗೆ, ಗ್ರ್ಯಾಚುಯಸ್ ಬೇಲ್ಮೆಂಟ್ದೊಳಗೆ. ಇನ್ನು ಥರ್ಡ್ ಡ್ಯೂಟಿ ಯಾವಪ್ಪ ಅಂದ್ರೆ ಡ್ಯೂಟಿ ಟು ರೀಪೇ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೆನ್ಸಸ್ ಇನ್ ಕೇಸ್ ಆಫ್ ನಾನ್ ಗ್ರ್ಯಾಚುಯೇಟ್ ಬೇಲ್ಮೆಂಟ್. ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಬೈ ದಿ ಬೇಲಿ. ಇನ್ ಕೇಸ್ ಆಫ್ ನಾನ್ ಗ್ರ್ಯಾಚುಯಸ್ ಬೇಲ್ಮೆಂಟ್ ಆ್ಯಂಡ್ ವೇರ್ ದೇರ್ ಇಸ್ ಅ ಕನ್ಸಿಡರೇಷನ್ ಇದ್ದಂಥ ಬೇಲ್ಮೆಂಟಿಗೆ ನಾವು ಅಂತೀವಿ ನಾನ್ ಗ್ರ್ಯಾಚುಯಸ್ ಬೇಲ್ಮೆಂಟ್ ಅಂತ ಹೇಳ್ತೀವಿ. In case of non-gratuitous bailment, where the bailee is to receive remuneration for his bailed goods, the bailer has to repay the extraordinary expenses incurred by the bailee for the bailed property or goods. For example, ನೀವು ನಿಮ್ಮ ಕಾರನ್ನು ಬಾಡಿಗೆ ಕೊಟ್ಟಿರ್ತೀರಿ, ಇಟ್ ಈಸ್ ನೋ ಡೌಟ್ ಇಟ್ ಈಸ್ ಅ ಬೇಲ್ಮೆಂಟ್. ಅವರು ಬಾಡಿಗೆ ತೊಗೊಂಡು ಹೋಗಿರ್ತಾರೆ. ಬಾಡಿಗೆ ತೊಗೊಂಡು ಹೋದಾಗ ನಿಮ್ಮ ಗಾಡಿಗೆ ಏನೋ ಒಂದು ಪ್ರಾಬ್ಲಮ್ ಬಂತು. ಆವಾಗ ಅದನ್ನು ಹೋಗಿ ಅವರು ಅದು ರಿಪೇರಿ ಮಾಡಿಕೊಂಡು ಆ ರಿಪೇರಿ ಖರ್ಚು ಕೊಟ್ಟಿದ್ರಂದ್ರೆ, ಸೊ ಆ ರಿಪೇರಿ ಖರ್ಚು ಯಾರು ಕೊಡ್ಬೇಕ್ರೆ? ಆ್ಯಕ್ಚುಲಿ ಓನರ್ ಕೊಡಬೇಕು. ಬಟ್ ಅಲ್ಲಿ ಓನರ್ ಇಲ್ಲ ಆ ಟೈಮ್ದೊಳಗೆ. ಅವಾಗ ಏನು ಮಾಡ್ತಾನೆ ಬೇಲಿದ್ದವ, ಈಗ ನಿಮ್ಮ ಕಾರ್ ಗಾಡಿ ನಾನೇ ತೊಗೊಂಡು ಹೋಗೀನಿ ಬಾಡಿಗೆ, ಒಂದು 100 ಕಿಲೋಮೀಟ್ರ್ ಹೋದ ನಂತರ ಗಾಡಿ ಬಂದು ಬಿತ್ತಪ್ಪ, ಅದನ್ನು ಏನು ಮಾಡ್ತೀನಿ ಅಲ್ಲಿ ಗ್ಯಾರೇಜ್ ತೊಗೊಂಡು ಹೋಗ್ತೀನಿ. ಗ್ಯಾರೇಜ್ಗೆ ಹೋಗಿ ಅದನ್ನು ರಿಪೇರಿ ಮಾಡ್ಕೋತೀನಿ, ಒಂದು 5,000 ರೂಪಾಯಿ ನಾನು ಪೇಮೆಂಟ್ ಮಾಡ್ತೀನಿ. ಸೊ ದಿಸ್ 5,000 ಈಸ್ ಟ್ರೀಟೆಡ್ ಆಸ್ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೆನ್ಸ್ ಇನ್ಕರ್ಡ್ ಬೈ ದಿ ಬೇಲಿ. ಸೊ ಈ ಒಂದು ಎಕ್ಸ್ಪೆನ್ಸಸ್ಸನ್ನು ಬೇಲರ್ ನಾವು ಕೊಡಬೇಕಾಗ್ತದೆ. ಇಸ್ ಇಟ್ ರೈಟ್? ಇದಕ್ಕೆ ನಾವು ಹೇಳ್ತೀವಿ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೆನ್ಸಸ್. ಇದು ಯಾವಾಗ ಬರುತ್ತೆ ರೀ? ನಾನ್ ಗ್ರಾಜುಯಸ್ ಬೇಲ್ಮೆಂಟ್ದಾಗ ಬರ್ತದೆ. ಇಸ್ ಇಟ್ ರೈಟ್? ದೆನ್ ಫೋರ್ತ್ ಡ್ಯೂಟಿ ಆಫ್ ದಿ ಬೇಲರ್ ಈಸ್ ಡ್ಯೂಟಿ ಟು ಇಂಡೆಮ್ನಿಫೈ ದ ಬೇಲಿ. ನೀವು ಈಗಾಗಲೇ ನೋಡಿರಿ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಇಂಡೆಮ್ನಿಟಿ ಅಂದರೆ ಏನು ರೀ? ಪ್ರಾಮಿಸ್ ಟು ಪ್ರೊಟೆಕ್ಟ್ ದ ಎಂಟಿಸಿಪೇಟೆಡ್ ಲಾಸ್. ಇಂಡೆಮ್ನಿಟಿ ಅಂದರೆ ಏನು ರೀ? ಪ್ರಾಮಿಸ್ ಟು ಪ್ರೊಟೆಕ್ಟ್ ದ ಎಂಟಿಸಿಪೇಟೆಡ್ ಲಾಸ್. ಅಂದರೆ ಮುಂದೆ ಆಗ್ತಕ್ಕಂಥ ಲಾಸನ್ನು ನಾವು ಇವತ್ತು ಭರ್ಪಾಯಿ ಮಾಡಿಕೊಡ್ತೀವಿ ಅಂತೇಳಿ ಒಂದು ಪ್ರಾಮಿಸ್ ಮಾಡೋಕೆ ನಾವು ಹೇಳ್ತೀವಿ ಇಂಡೆಮ್ನಿಟಿ ಅಂತ ಹೇಳ್ತೀವಿ. ಇಲ್ಲಿ ಬೇಲರ್ ಇದ್ದವ ಬೇಲಿಗೆ ಒಂದು ಇಂಡೆಮ್ನಿಟಿ ಕೊಡಬೇಕಾಗ್ತದೆ. ದ ಬೇಲರ್ ಈಸ್ ಬಾಂಡ್ ಟು ಇಂಡೆಮ್ನಿಫೈ ದ ಬೇಲಿ ಫಾರ್ ಎನಿ ಲಾಸ್ ವಿಚ್ ದ ಬೇಲಿ ಮೇ ಸಫರ್ ಬಿಕಾಸ್ ಆಫ್ ಡಿಫೆಕ್ಟಿವ್ ಟೈಟಲ್ ಆಫ್ ಗೂಡ್ಸ್ ಬೇಲಡ್. ನೀವೇನು ಗೂಡ್ಸ್ ಟ್ರಾನ್ಸ್ಫರ್ ಮಾಡಿರ್ತೀರಲ್ಲ ಅದರ ಟೈಟಲ್, ಅದರದ್ದು ಓನರ್ಶಿಪ್ ಡಿಫೆಕ್ಟಿವ್ ಇತ್ತು ಅಂದ್ರೆ, ಮತ್ತು ಅದರಿಂದ ಸಪೋಸ್ ಬೇಲಿಗೆ ಲಾಸ್ ಆಗಿತ್ತು ಅಂದ್ರೆ, ಅವಾಗ ಆ ಲಾಸನ್ನು ನಾನು ಭರ್ಪಾಯಿ ಮಾಡಿಕೊಡ್ತೇನೆ ಅಂತೇಳಿ ನೀವು ಪ್ರಾಮಿಸ್ ಮಾಡಬೇಕಾಗ್ತದೆ. ಕ್ಲಿಯರ್? ಇಲ್ಲೊಂದು ಎಕ್ಸಾಂಪಲ್ ಅದು. ಎ ಗಿವ್ಸ್ ಬೀಸ್ ಕಾರ್ ಟು ಸಿ. ಎ ಗಿವ್ಸ್ ಬೀಸ್ ಕಾರ್ ಟು ಸಿ. ಎ ಇದ್ದವ ಬಿಗೆ ಸಂಬಂಧಪಟ್ಟಂಥ ಕಾರನ್ನು ಸಿಗೆ ಕೊಡ್ತಾನೆ ಫಾರ್ ಯೂಸ್ ವಿದೌಟ್ ಬೀಸ್ ಪರ್ಮಿಷನ್. ಕಾರ್ದ ಓನರ್ ಯಾರಲ್ಲಿ? ಬಿನ ಕೇಳ್ದೇನೆ ಎ ಇದ್ದವ ಆ ಕಾರನ್ನು ಸಿ ಕೊಡ್ತಾನೆ. ಬಿ ಸ್ಯೂಸ್ ಸಿ. ಬಿ ಇದ್ದವ ಸಿ ಮ್ಯಾಗ ಕೇಸ್ ಹಾಕ್ತಾನೆ ಆ್ಯಂಡ್ ರಿಸೀವ್ ಕಾಂಪನ್ಸೇಷನ್. ಹಿಯರ್ ಎ ಈಸ್ to liable to pay that compensation to C because C is innocent. ಅವ್ನಿಗೆ ಏನೂ ಗೊತ್ತಿಲ್ಲ. ಅವೇನು ತಿಳ್ಕೊಂಡಾನ? ಏಂದ ಕಾರ್ ಐತೆ ತಿಳ್ಕೊಂಡಾನ. ಎ ಇದ್ದವ ಬಿ ಗೊತ್ತಿಲ್ದನ ಆ ಕಾರನ್ನು ಸಿ ಕೊಟ್ಟಾನ. ಅದಕ್ಕೆ ಬಿ ಇದ್ದವ ಏನು ಮಾಡ್ತಾನೆ? ಕಾಂಪನ್ಸೇಷನ್ ವಸೂಲಿ ಮಾಡ್ತಾನೆ. ನನ್ನ ಕಾರನ್ನು ಅನ್ಅಥರೈಸ್ಡ್ ಯಾಕೆ ಯೂಸ್ ಮಾಡಿದ್ದೀನಿ ಅಂತೇಳಿ. ಸೊ ಇಲ್ಲಿ ಎ ಇದ್ದವ ಏನು ಮಾಡಿರ್ತಪ್ಪ ಅಂದ್ರೆ ಇಲ್ಲಿ ಮೋಸ ಮಾಡಿರ್ತಾನೆ. ಸೊ ಹಿಂಗಾಗಿ ಎ ಈಸ್ ಟು ಲಯಬಲ್ ಟು ಪೇ ದ ಕಾಂಪನ್ಸೇಷನ್ ಟು ಸಿ. ಅಂದರೆ ಸಿನ ಕಡೆಯಿಂದ ಬಿ ಏನು ವಸೂಲಿ ಮಾಡಿರ್ತಲ್ಲ ಅಷ್ಟು ಅಮೌಂಟನ್ನು ಎ ಇದ್ದವ ಸಿಗೆ ಕೊಡಬೇಕಾಗ್ತದೆ. ದೆನ್ ಫಿಫ್ತ್ ಡ್ಯೂಟಿ ಆಫ್ ದಿ ಬೇಲರ್ ಈಸ್
duty to receive back the goods. So soon after completion of the accomplishment of the purpose, it is the duty of the bailor. He has to receive back the goods. Is it right? The bailor has a duty to receive the goods back after the accomplishment of the purpose. ಯಾವ ಉದ್ದೇಶಕ್ಕೆ ನಾವು ಗೂಡ್ಸನ್ನು ಡೆಲಿವರಿ ಮಾಡಿರ್ತೀವೋ ಆ ಉದ್ದೇಶ ಮುಗಿದ ತಕ್ಷಣ ಅದನ್ನು ಹಿಂದೆ ನಾವು ವಾಪಸ್ ತೊಗೋಬೇಕು, ರಿಸೀವ್ ಬ್ಯಾಕ್. ಅವು ಕೊಡಕ್ಕೆ ಬಂದಾಗ ನಾವು ಬ್ಯಾಡ್ ಅನ್ನಕ್ಕೆ ಬರೋದಿಲ್ಲ. ಸೊ ವಿ ಹ್ಯಾವ್ ಟು ರಿಸೀವ್ ಬ್ಯಾಕ್. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಬೇಲರ್. ಸೊ ದೀಸ್ ಆರ್ ದಿ 5 duties of bailor. Very first one is he has to disclose all the defaults, known defaults in the goods bailed. ಯಾವ ಗೂಡ್ಸನ್ನು ಬೇಲ್ಡ್ ಮಾಡ್ತೀವಿ ಅವತ್ತರೊಳಗೆ ಇರ್ತಕ್ಕಂಥ ತಪ್ಪುಗಳು ಅಥವಾ ಏನು ಫಾಲ್ಟ್ಸ್ ಇದ್ದಿರ್ತಾವೆ, ಡಿಫಾಲ್ಟ್ಸ್ ಇದ್ದಿರ್ತಾವೆ ಅವ್ನು ಹೇಳಬೇಕಾಗ್ತದೆ. ಸೆಕೆಂಡ್ ಒನ್ ಈಸ್ ಡ್ಯೂಟಿ ಟು ರೀಪೇ ದ ನೆಸೆಸರಿ ಎಕ್ಸ್ಪೆನ್ಸಸ್ ಟು ದಿ ಬೇಲಿ ಇನ್ ಕೇಸ್ ಆಫ್ ನಾನ್ ಗ್ರಾಚ್ಯುಯಸ್ ಬೇಲ್ಮೆಂಟ್. And third one is duty to repay the extraordinary expenses which are incurred by the bailee in case of non-gratuitous bailment. Then fourth one is duty to indemnify the bailee. ಅಂದರೆ ಅವರಿಗೆ ನಾವು ಮುಂದೆ ಇದರಿಂದ ಏನಾರ ನಿಂಗೆ ಲಾಸ್ ಆಯ್ತು ಅಂದ್ರೆ ಅದನ್ನು ನಾನು ಭರ್ಪಾಯಿ ಮಾಡಿಕೊಡ್ತೇನೆ ಅಂತೇಳಿ ನಾವು ಪ್ರಾಮಿಸ್ ಮಾಡಬೇಕಾಗ್ತದೆ, ಏನು ಇಂಡೆಮಿನಿಟಿ ಕೊಡಬೇಕಾಗ್ತದೆ. ದೆನ್ ಡ್ಯೂಟಿ ಟು ರಿಸೀವ್ ಬ್ಯಾಕ್ ದ ಗೂಡ್ಸ್. ಆ ಗೂಡ್ಸ್ ಏನದವಲ್ಲ ಸೂನ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಪರ್ಪಸ್ the bailor has to receive back the goods. It is the duty of the bailor. ಈಗ ನೆಕ್ಸ್ಟ್ ನಾವು ರೈಟ್ಸ್ ನೋಡೋಣ್ರಿ. ವಾಟ್ ಆರ್ ದ ರೈಟ್ಸ್ ಟು ದಿ ಬೇಲರ್? ಡ್ಯೂಟೀಸ್ ನೋಡಿದ್ವಿ. ದೇರ್ ಆರ್ 5 ಡ್ಯೂಟೀಸ್. ರೈಟ್ಸ್ ಏನದಾವ ಅವ್ರಿಗೆ? ಫಸ್ಟ್ ಒನ್ ಈಸ್ ರೈಟ್ ಟು ಎನ್ಫೋರ್ಸ್ ಬೇಲೀಸ್ ಡ್ಯೂಟೀಸ್. ಸೊ ಬೇಲೀಸ್ ಡ್ಯೂಟೀಸ್ ಏನು ಅನ್ನೋದ ನೆಕ್ಸ್ಟ್ ವಿಡಿಯೋದಾಗ ಬರ್ತದೆ ನಿಮ್ಗೆ. ಆ ಡ್ಯೂಟಿನ ಎಲ್ಲ ಇವು ಏನು ಮಾಡ್ಬೋದು ಅಂದ್ರೆ ಎನ್ಫೋರ್ಸ್ ಮಾಡ್ಬೋದು. ಇಲ್ಲೊಂದು 2-3 ಹೇಳ್ತೇನೆ ನಾನು. ಏನಪ್ಪ ಅಂದ್ರೆ ಬೇಲಿದ ಡ್ಯೂಟಿ ಅಂದರೆ ಹಿ ಹ್ಯಾಸ್ ಟು ಟೇಕ್ ರೀಸನೇಬಲ್ ಕೇರ್ ಆಫ್ ದಿ ಬೇಲ್ಡ್ ಗೂಡ್ಸ್. ಈಗ ನಾವು ಟೇಲರ್ಗೆ ಬಟ್ಟೆ ಕೊಟ್ಟಿರ್ತೀವಿ, ಆ ಟೇಲರ್ಗೆ ನಾವು ಎಲ್ಲಿ ಬೇಕಲ್ಲಿ ಹೋಗೋಂಗಿಲ್ಲ, ಬಿಕಾಸ್ ಬಟ್ಟೆ ಕಾಸ್ಟ್ಲಿ ಇದ್ದಿರ್ತವೆ. ಸೊ ಅವನ್ನ ಸರಿಯಾಗಿ ಇಡಬೇಕಾಗ್ತದೆ. ಹಿ ಹ್ಯಾಸ್ ಟು ಟೇಕ್ ರೀಸನೇಬಲ್ ಕೇರ್. ಇಸ್ ಇಟ್ ರೈಟ್? ಒಂದು ಡ್ಯೂಟಿ. ಇನ್ನೊಂದು ಏನಪ್ಪ ಅಂದರೆ ಹಿ ಹ್ಯಾಸ್ ಟು ದ ಬೇಲಿ ಹ್ಯಾಸ್ ನಾಟ್ ಯೂಸ್ ದ ಗೂಡ್ಸ್ ಬೇಲ್ಡ್ ಅನ್ಅಥರೈಸ್ಡ್ಲಿ ಯೂಸ್ ಮಾಡಬಾರ್ದು. ದೆನ್ ಬೇಲಿ ಶುಡ್ ನಾಟ್ ಮಿಕ್ಸ್ ಅಪ್ ದ ಬೇಲ್ಡ್ ಗೂಡ್ಸ್ ವಿತ್ ಹೀಸ್ ಓನ್ ಗೂಡ್ಸ್. ಅವು ಮಿಕ್ಸ್ ಮಾಡಬಾರ್ದು. ಸೊ ಈ ರೀತಿ ಕೆಲವೊಂದು ಡ್ಯೂಟೀಸ್ ಬೇಲೀಸ್ ಅದಾವ. ಆ ಎಲ್ಲ ಡ್ಯೂಟೀಸ್ ಇವಂಗೆ ಏನಾಗ್ತವೆ ಅಂದ್ರೆ ರೈಟ್ಸ್ ಆಗ್ತವೆ. ವಾಟ್ ಆರ್ ದ ಡ್ಯೂಟೀಸ್ ಟು ದಿ ಬೇಲಿ ಆರ್ ಬಿಕಮ್ ದ ರೈಟ್ಸ್ ಟು ದಿ ಬೇಲರ್. ಸೊ ಬೇಲರ್ ಮೇ ಎನ್ಫೋರ್ಸ್ all the bailie's duties. Is it right? All the duties and liabilities of the bailee are the rights of the bailor. The bailor can enforce them by suit. That is damages for loss caused by negligence of the bailee. Suppose our goods are negligent madidda and claim the compensation for unauthorized use of goods bailed, claim for unauthorized mixing of the goods, etc. ಸೊ ಇವೆಲ್ಲ ಅವನು ಡ್ಯೂಟೀಸ್ ಇದಿರ್ತಾವೆ ಬೇಲಿದ. ಆ ಬೇಲಿ ಅವನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕಾಗ್ತದೆ. ಆ ಗೂಡ್ಸನ್ನು ಅನ್ಅಥರೈಸ್ಡ್ ಯೂಸ್ ಮಾಡಬಾರ್ದು. ದೆನ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎತ್ತುಗಳನ್ನು ನಿಮ್ಮ ರಿಲೇಟಿವ್ಸ್ ಕೊಟ್ಟಿರಿ, ಇದಕ್ಕೆ ಅವರಲ್ಲಿ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಸಲುವಾಗಿ ಒಂದು 2 ದಿವಸ ತೊಗೊಂಡು ಹೋಗ್ತೇವೆ ಅಂದರೆ ತೊಗೊಂಡೋಗ್ಯಾರ. ಸೊ ಸಪೋಸ್ ನಿಮ್ಮ ರಿಲೇಟಿವ್ಸ್ ಆ ಎತ್ತುಗಳನ್ನು ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ರಂದ್ರೆ ನೋ ಡೌಟ್ ಇಟ್ ಈಸ್ ಅ ಅನ್ಅಥರೈಸ್ಡ್ ಯೂಸ್ ಆಫ್ ದಿ ಗೂಡ್ಸ್ ಬೇಲ್ಡ್. ಹೌದಿಲ್ಲ ರೀ? ಸೊ ಆ ಟೈಮ್ದೊಳಗೆ ನೀವು ಅವ್ರ ಕಡೆಯಿಂದ ಅದನ್ನು ಡ್ಯಾಮೇಜಸ್ ರಿಕವರಿ ಮಾಡ್ಕೋಬೋದು. ಆಮೇಲೆ ಎತ್ತುಗಳು ಕೊಟ್ಟ ನಂತರ ಎತ್ತುಗಳನ್ನು ಅವರು ತಮ್ಮ ಎತ್ತುಗಳು ಹೆಂಗೆ ಕಾಪಾಡ್ತಾರೋ ಆ ರೀತಿ ಕಾಪಾಡಬೇಕು. ರೀಸನಬಲ್ ಕೇರ್ ಅಂತ ಹೇಳ್ತೇವೆ ನಾವು. ಸಪೋಸ್ ಅವಕ್ಕೆ ದುಡ್ಸ್ಕೊಂಡ್ರು ಅವಕ್ಕೆ ಸರಿಯಾಗಿ ಊಟ ಹಾಕಲಿಲ್ಲ ಅಂತಂದರೆ ಇಸ್ ಇಟ್ ರೈಟ್? ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಬೇಲಿ. ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದಿ ಗೂಡ್ಸ್ ಬೇಲ್ಡ್. ಸೊ ಈ ರೀತಿ ಏನರ ಅವನು ತಪ್ಪು ಮಾಡಿದ್ದಂದ್ರೆ ಆ ಎಲ್ಲ ತಪ್ಪುಗಳನ್ನು ಇವನು ರೈಟ್ಸ್ ಅಂತ ತಿಳ್ಕೊಂಡು ಅವನ ಮ್ಯಾಗ ಕೇಸ್ ಹಾಕ್ಬೋದು. ಹಿ ಹ್ಯಾಸ್ ಆಲ್ಸೋ ರೈಟ್ ಟು ಕ್ಲೇಮ್ ಎನಿ ನ್ಯಾಚುರಲ್ ಅಕ್ರೇಷನ್ ಟು ದಿ ಗೂಡ್ಸ್ ಬೇಲ್ಡ್. ನ್ಯಾಚುರಲ್ ಅಕ್ರೇಷನ್ ಆಗಿತ್ತು ಅಂದ್ರೆ ಆವಾಗ ನ್ಯಾಚುರಲ್ ಅಕ್ರೇಷನ್ ಅಂದರೆ ಏನು ರೀ? ನೈಸರ್ಗಿಕವಾಗಿ ಅದರಿಂದ ಉತ್ಪಾದನೆಯಾದಂಥ ಯಾವುದೋ ವಸ್ತು ಇತ್ತು ಅಂದರೆ ಅದನ್ನು ವಸೂಲಿ ಮಾಡ್ಬೋದು. ಸೊ ದಿಸ್ ಈಸ್ ದ ಫಸ್ಟ್ ರೈಟ್ ಆಫ್ ದಿ ಬೇಲರ್. The second right is
ರೈಟ್ ಟು ಟರ್ಮಿನೇಟ್ ದ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್. ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟನ್ನು ಯಾವಾಗ ಬೇಕಾದಾಗ ಅವನ್ನ ಏನು ಮಾಡ್ಬೋದು, ಅದನ್ನು ಟರ್ಮಿನೇಟ್ ಮಾಡ್ಬೋದು, ಅದನ್ನು ಖುಲಾಸೆಗೊಳಿಸ್ಬೋದು ಅಥವಾ ಆ ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು. ದ ಬೇಲರ್ ಹ್ಯಾಸ್ ಅ ರೈಟ್ ಟು ಟರ್ಮಿನೇಟ್ ಆರ್ ಕ್ಯಾನ್ಸಲ್ ದ ಬೇಲ್ಮೆಂಟ್ ಇಫ್ ದ ಬೇಲಿ ಡಸ್ ಎನಿ ರಾಂಗ್ಫುಲ್ ಆ್ಯಕ್ಟ್ ವಿತ್ ದಿ ಗೂಡ್ಸ್ ಬೇಲರ್. ಆ ಗೂಡ್ಸನ್ನು ರಾಂಗ್ಫುಲಿ ಯೂಸ್ ಮಾಡ್ತಿದ್ದ ಅಂದ್ರೆ ಆವಾಗ ನಾವು ಏನು ಮಾಡ್ಬೋದಪ್ಪ ಅಂದರೆ ಆ ಬೇಲ್ಮೆಂಟನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು, ಬೇಲ್ಮೆಂಟನ್ನು ಏನು ಮಾಡ್ಬೋದು, ಟರ್ಮಿನೇಟ್ ಮಾಡ್ಬೋದು. ಇಟ್ ಹ್ಯಾಸ್ ದ ಬೇಲರ್ ಹ್ಯಾಸ್ ದ ರೈಟ್ ಟು ಟರ್ಮಿನೇಟ್ ದ ಕಾಂಟ್ರಾಕ್ಟ್ at any time if the bailee wrongfully use the goods bailed. Then third right of the bailer is right to demand return of any of goods at any time. ನೀವು ಬೇಲ್ಮೆಂಟ್ ಕೊಟ್ಟಿರಿ, ಅದನ್ನು ಯಾವಾಗ ಬೇಕಾದಾಗ ನೀವು ವಾಪಸ್ ತೊಗೋಬೋದು. ಫಾರ್ ಎಕ್ಸಾಂಪಲ್ ರೇಡಿಯೋ ರಿಪೇರಿ ಕೊಟ್ಟಿರಿ, ರಿಪೇರಿ ಮಾಡೋಕೆ ಒಂದು 2-3 ದಿವಸ ಲೇಟ್ ಮಾಡೋಕತ್ತಂದ್ರೆ ನೀವು ಏನು ಮಾಡ್ಬೋದು, ಅದನ್ನು ತೊಗೊಂಡ್ಬರ್ಬೋದು. ಯು ಹ್ಯಾವ್ ದ ರೈಟ್, ಈಸ್ ಇಟ್ ರೈಟ್? ಬಟ್ ಸಪೋಸ್ ನಾವು ರಿಪೇರಿ ಮಾಡಿದ್ದಂದರೆ ಯು ಹ್ಯಾವ್ ಟು ಪೇ ದ ಚಾರ್ಜಸ್, ದ್ಯಾಟ್ ಈಸ್ ಡಿಫರೆಂಟ್. ದ ಬೇಲರ್ ಹ್ಯಾಸ್ ದ ರೈಟ್ ಟು ಡಿಮ್ಯಾಂಡ್ ದ ಗೂಡ್ಸ್ ಬೇಲ್ಡ್ ಈವನ್ ಬಿಫೋರ್ ಅಕಂಪ್ಲಿಷ್ಮೆಂಟ್ ಆಫ್ ದಿ ಪರ್ಪಸ್. ಆ ಪರ್ಪಸ್ ಹಾಕಿದ ಪೂರ್ವ ನೀವು ಏನು ಮಾಡ್ಬೋದು, ಅದನ್ನು ಗೂಡ್ಸನ್ನು ವಾಪಸ್ ತೊಗೋಬೋದು. ಇನ್ ದಿಸ್ ಕೇಸ್ ಬೇಲರ್ ಇಸ್ ಲಯಬಲ್ ಫಾರ್ ಎನಿ ಲಾಸ್ ಟು ದಿ ಬೇಲಿ. ಸೊ ಆ ಗೂಡ್ಸನ್ನು ವಾಪಸ್ ತೊಗೋದ್ರಿಂದ ಬೇಲಿಗೆ ಏನಾರ ಲಾಸ್ ಆಯ್ತಂದ್ರೆ ಆ ಲಾಸನ್ನು ನೀವು ಭರ್ಪಾಯಿ ಮಾಡಿಕೊಡ್ಬೋದು. ರೈಟ್ ಇದೆ, ಯಾವಾಗ ಬೇಕಾದಾಗ ನೀವು ಅದನ್ನು ತೊಗೋಬೋದು. ಬಟ್ ವಾಪಸ್ ತೊಗೋದ್ರಿಂದ ಬೇಲಿಗೆ ಏನಾರ ಲಾಸ್ ಆಗಿತ್ತಂದರೆ ಆ ಲಾಸನ್ನು ನೀವು ಭರ್ಪಾಯಿ ಮಾಡಿಕೊಡ್ಬೇಕಾಗ್ತದೆ. ಸೊ ದೀಸ್ ಆರ್ ದ ರೈಟ್ಸ್ ಆಫ್ ಬೇಲರ್. ಸೊ ನಿಮಗಿಲ್ಲಿ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಹೂ ಇಸ್ ಅ ಬೇಲರ್ ಆ್ಯಂಡ್ ಎಕ್ಸ್ಪ್ಲೇನ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಬೇಲರ್ ಅಂತ ಕೇಳ್ಬೋದು. ಕ್ಲಿಯರ್? ಸೊ ಆವಾಗ ನೀವೇನು ಮಾಡಬೇಕು, ಬೇಲರ್ ಅಂದರೆ ಯಾರ್ರಿ? ದ ಪರ್ಸನ್ ಹೂ ಡೆಲಿವರ್ ದ ಗೂಡ್ಸ್ ಟು ದಿ ಅದರ್ ಪರ್ಸನ್ ಫಾರ್ ಸಮ್ ಪರ್ಪಸ್. ಇಸ್ ಇಟ್ ರೈಟ್? ದೆನ್ ಫಸ್ಟ್ ಏನು ಬರಬೇಕು, ಡ್ಯೂಟೀಸ್ ಬರಬೇಕು. ಡ್ಯೂಟೀಸ್ ಯಾವ ರೀ? ಡ್ಯೂಟಿ ಟು ಡಿಸ್ಕ್ಲೋಸ್ ದ ಫಾಲ್ಟ್ಸ್ ಇನ್ ದಿ ಗೂಡ್ಸ್. ಆ ಗೂಡ್ಸ್ದಾಗ ಇರ್ತಕ್ಕಂಥ ಫಾಲ್ಟ್ಸನ್ನು ಹೇಳ್ಕೊಡ್ಬೇಕಾಗತ್ತೆ ಅಟ್ ದಿ ಟೈಮ್ ಆಫ್ ಬೇಲ್ಮೆಂಟ್. ನೆಕ್ಸ್ಟ್ ಒನ್ ಈಸ್ ಡ್ಯೂಟಿ ಟು ರೀಪೇ ನೆಸಸರಿ ಎಕ್ಸ್ಪೆನ್ಸಸ್ ಇನ್ ಕೇಸ್ ಆಫ್ ಗ್ರಾಚ್ಯುಯಸ್ ಬೇಲ್ಮೆಂಟ್. ಅಂದರೆ ವಿದೌಟ್ ಕನ್ಸಿಡರೇಷನ್ ನೀವು ಯಾವ ಬೇಲ್ಮೆಂಟ್ ಮಾಡಿರ್ತಾರಲ್ಲ ಆವಾಗ ಸಪೋಸ್ ಅವ್ರು ಏನಾರ ಖರ್ಚು ಮಾಡಿದ್ದಾರೆ ಅಂದರೆ ಆ ಖರ್ಚನ್ನು ವಾಪಸ್ ಕೊಡುವಂಥ ಡ್ಯೂಟಿ ಇದ್ದಿರ್ತದೆ. ಇನ್ನೊಂದು ಡ್ಯೂಟಿ ಏನಪ್ಪ ಅಂದರೆ ಡ್ಯೂಟಿ ಟು ರೀಪೇ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೆನ್ಸಸ್ ಇನ್ ಕೇಸ್ ಆಫ್ ನಾನ್ ಗ್ರಾಚ್ಯುಯಸ್ ಬೇಲ್ಮೆಂಟ್. ಸೊ ಬೇಲ್ಮೆಂಟ್ ಮುಖಾಂತರ ನೀವು ಏನಾರ ಕನ್ಸಿಡರೇಷನ್ ತೊಗೋತಿದ್ದೀರಿ ಅಂದರೆ ಆವಾಗ ಬೇಲಿ ಇದ್ದಾವೆ ಏನಾರ ಖರ್ಚು ಮಾಡಿದ್ದಂದ್ರೆ ನಿಮ್ಮ ವಸ್ತುಗೆ ಅಥವಾ ನಿಮ್ಮ ಗೂಡ್ಸಿಗೆ, ನಿಮ್ಮ ಪ್ರಾಪರ್ಟಿಗೆ, ಆ ಒಂದು ಖರ್ಚನ್ನು ನೀವು ವಾಪಸ್ ಕೊಡಬೇಕಾಗ್ತದೆ. ಅದಕ್ಕೆ ನಾವೇಂತೀವಿ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಬೇಲಿ. ದೆನ್ ನೆಕ್ಸ್ಟ್ ಒನ್ ಈಸ್ ಡ್ಯೂಟಿ ಟು ಇಂಡೆಮ್ನಿಫೈ. ಬೇಲಿಗೆ ನಾವು ಒಂದು ಅಭಯ ಹಸ್ತ ಕೊಡಬೇಕಾಗ್ತದೆ. ನಾಳೆ ಏನಾರ ನಿಂಗೆ ತೊಂದರೆ ಆಯ್ತಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇದ್ದೀನಿ. ಯಾವಾಗ ನೀವು ಗೂಡ್ಸನ್ನು ಡೆಲಿವರ್ ಮಾಡ್ತಿರಲ್ಲ ಆವಾಗ ನೀವು ಹೇಳ್ಕೊಡ್ಬೇಕಾಗ್ತದೆ. ಸಪೋಸ್ ನೀವು ಇಫ್ ದೇರ್ ಇಸ್ ಅ ವಾಟ್ ಯು ಕಾಲ್ ಪ್ರಾಬ್ಲಮ್ ಇನ್ ದಿ ಟೈಟಲ್ ಆಫ್ ದಿ ಗೂಡ್ಸ್, ಇಸ್ ಇಟ್ ರೈಟ್? ಟೈಟಲ್ ಆಫ್ ಗೂಡ್ಸ್ದಾಗ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಅವಾಗ ಹೇಳ್ಬೇಕಾಗ್ತದೆ, ನಾ ಏನಾರ ಬಂದರೆ ನಾನು ನೋಡ್ಕೋತೇನಪ್ಪ, ನಿಂದು ಯೂಸ್ ಮಾಡೋತ್ತೆ ಹೇಳ್ಬೋದು. ದೆನ್ ಡ್ಯೂಟಿ ಟು ರಿಸೀವ್ ಬ್ಯಾಕ್ ದ ಗೂಡ್ಸನ್ನು ವಾಪಸ್ ತೊಗುವಂಥ ಒಂದು ಡ್ಯೂಟಿ. ಸೊ ಇವು 5 ಡ್ಯೂಟೀಸ್ ಇದಾವೆ ಬೇಲರ್ದು. ಇನ್ನು ರೈಟ್ಸ್ ಬಗ್ಗೆ ನೀವು ಬರಿಬೇಕಾಗತ್ತೆ. ರೈಟ್ಸಲ್ಲಿ 3 ರೈಟ್ಸ್ ಇದಾವೆ. ಫಸ್ಟ್ ರೈಟ್ಸ್ ಏನಂತಪ್ಪ ಅಂದರೆ ರೈಟ್ ಟು ಎನ್ಫೋರ್ಸ್ ದ ಬೇಲೀಸ್ ಡ್ಯೂಟೀಸ್. ಬೇಲಿಗೆ ಏನು ಡ್ಯೂಟೀಸ್ ಇದಾವಲ್ಲ ಅವೆಲ್ಲ ಡ್ಯೂಟೀಸನ್ನು ನಾವು ಎನ್ಫೋರ್ಸ್ ಮಾಡ್ಬೋದು. ಯಾವುದ ರೈಟ್ಸ್, ಇಸ್ ಇಟ್ ರೈಟ್? ಅಲ್ಲಿ ಯಾವ್ಯಾವ ಬರ್ಬೋದು ರೀ? ಡ್ಯಾಮೇಜಸ್ ಫಾರ್ ಲಾಸ್ ಕಾಸ್ಡ್ ಬೈ ನೆಗ್ಲಿಜೆನ್ಸಿ ಆಫ್ ದಿ ಬೇಲಿ ಟು ಟೇಕ್ ಕೇರ್ ಆಫ್ ದಿ ಗೂಡ್ಸ್ ಬೇಲ್ಡ್. ದೆನ್ ಕ್ಲೇಮ್ ದ compensation for unauthorized use of the goods bailed. ಸಪೋಸ್ ಆಗ ಹೇಳಿದೆ ನಿಮ್ಮ ಎತ್ತುಗಳು ತೊಗೊಂಡು ಹೋಗ್ಯಾರ ಬಟ್ ಅವನ್ನ ಬಾಡಿಗೆ ಕೊಟ್ಟಾರೆ, ಅನ್ಅಥರೈಸ್ಡ್ ಯೂಸ್, ಇಸ್ ಇಟ್ ರೈಟ್? ದೆನ್ ಕ್ಲೇಮ್ ಫಾರ್ ಅನ್ಅಥರೈಸ್ಡ್ ಮಿಕ್ಸಿಂಗ್ ಆಫ್ ದಿ ಗೂಡ್ಸ್. ಅವ್ರು ಆ್ಯಕ್ಚುಲಿ ನಿಮ್ಮ ಗೂಡ್ಸ್ ನೀವೇನು ಬೇಲ್ಡ್ ಮಾಡಿರ್ತೀರ ಆ ಗೂಡ್ಸ್ ಗೂಡಿ ಮತ್ತು ತಮ್ಮ ಸ್ವಂತ ಗೂಡ್ಸ್ ಗೂಡಿ ಮಿಕ್ಸಪ್ ಮಾಡಬಾರ್ದು. ಆ್ಯಂಡ್ ಹಿ ಹ್ಯಾಸ್ ಆಲ್ಸೋ ರೈಟ್ ಟು ಕ್ಲೇಮ್ ಎನಿ ನ್ಯಾಚುರಲ್ ಅಕ್ರೇಷನ್. ನ್ಯಾಚುರಲ್ ಅಕ್ರೇಷನ್ ಅಂದರೆ ಏನು ರೀ? ಈಗ ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ
ಒಂದು ಹಾರ್ಸ್ ನೀವು ಬಿಟ್ಟಿರಿ ಟು ಸೇಫ್ ಕಸ್ಟಡಿ ಸಲುವಾಗಿ ಒಂದು ಕುದುರೆ ಬಿಟ್ಟಿರಿ. ಆ ಕುದುರೆಗೆ ಒಂದು ಮಗು ಹುಟ್ಟಿತ್ತು ಅಂದರೆ ನೀವು ಬರೋದ್ರೊಳಗೆ, ಸೊ ಇಟ್ ಈಸ್ ಎ ನ್ಯಾಚುರಲ್ ಅಕ್ರೇಷನ್ ಅಂತ ಹೇಳ್ತೀವಿ ನಾವು. ಸೊ ಆ ಬೇಲಿ ಇದ್ದ ಅವ್ನು ಕುದುರೆ ಜೊತೆಗೆ ಕುದುರೆ ಮರಿನೂ ಕೂಡ ವಾಪಸ್ ಕೊಡಬೇಕಾಗ್ತದೆ. ಈಸ್ ಇಟ್ ರೈಟ್? ದೆನ್ ಇನ್ನೊಂದು ರೈಟ್ ಏನಪ್ಪ ಅಂದರೆ ರೈಟ್ ಟು ಟರ್ಮಿನೇಟ್ ದ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್, ಯಾವಾಗ ಬೇಕಾದಾಗ ಟರ್ಮಿನೇಟ್ ಮಾಡ್ಬೋದು. ದೆನ್ ಥರ್ಡ್ ರೈಟ್ ಆಫ್ ದಿ ಬೇಲರ್ ಈಸ್ ರೈಟ್ ಟು ಡಿಮ್ಯಾಂಡ್ ರಿಟರ್ನ್ ಆಫ್ ದಿ ಗೂಡ್ಸ್ ಎಟ್ ಎನಿ ಟೈಮ್ ನೀವು ಬಿಫೋರ್ ಕಂಪ್ಲೀಟ್ಮೆಂಟ್ ಆಫ್ ದಿ ಪರ್ಪಸ್ ನೀವು ನಿಮ್ಮ ಗೂಡ್ಸನ್ನು ವಾಪಸ್ ತೊಗೋಬೋದು. ಸೊ ದೀಸ್ ಆರ್ ದಿ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಬೇಲರ್. ನಿಮಗಿಲ್ಲಿ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅಗೇನ್ ವಾಟ್ ಆರ್ ದಿ ರೈಟ್ಸ್ ಆಫ್ ಬೇಲರ್ ಅಂತ ಕೇಳಿ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅಥವಾ ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ದಿ ಬೇಲರ್ ಅಂತ ಕೇಳಿ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅಥವಾ ಹೂ ಇಸ್ ದ ಬೇಲರ್ ಆ್ಯಂಡ್ ವಾಟ್ ಆರ್ ದ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಬೇಲರ್ ಅಂತ ಕೇಳಿ ನಿಮ್ಗೆ 15 ಮಾರ್ಕ್ಸ್ ಕ್ವಶನ್ನು ಕೇಳ್ಬೋದು. ಈಸ್ ಇಟ್ ರೈಟ್? ಸೊ ಅದಕ್ಕಾಗಿ ಇದ್ರ ಮ್ಯಾಲೆ ಸ್ವಲ್ಪ ಹೆಚ್ಚು ಫೋಕಸ್ ಕೊಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.